ಹಾರ್ಟ್ ಬ್ರೇಕ್ಸ್, ಕಪ್ಪು ಬದಲಾಯಿತು, ಅದೆಲ್ಲ ಸೇರಿದ್ರೆ ಒಂದು 5%. ಇನ್ನು 95% ಯಾರ್ದು ಅಂತೀರ? ಕೊಹ್ಲಿ ಅವ್ರ ತಂದೆ. ಎಸ್, ಆ ಮಹಾಪುರುಷ ಅದೆಷ್ಟು ವರ್ಷದಿಂದ ರಿಕ್ವೆಸ್ಟ್ ಆಗ್ತಾಯಿದ್ರು ಗೊತ್ತಿಲ್ಲ. ಈ ವರ್ಷ ಅಂತೂ ಸ್ಟ್ರಾಂಗಾಗಿ ರಿಕ್ವೆಸ್ಟ್ ಹಾಕಿರ್ತಾರೆ. ಯಾಕಂದರೆ 18 ಸೀಸನ್, ನನ್ನ ಮಗನ ಜೆರ್ಸಿ ನಂಬರ್ 18, ಅವರ ದೇಹಾಂತ ದಿನ 18. ಸೊ ಹಾಗಾಗಿ ನನಗನ್ಸಿದ್ದು ಮೋಸ್ಟ್ಲಿ ಇದು ಅವ್ರ ಪ್ರಾರ್ಥನೆನೇ ಏನೋ ಅಂತ. ಕೆಲವ್ರು ಹೇಳ್ಬೋದು, ಇದರಿಂದ ನಿಮಗೆಲ್ಲ ಏನು ಸಿಗುತ್ತೆ? ಹೌದು, ಏನೂ ಸಿಗಲ್ಲ. ಏನೋ ಅವ್ರಿಗಿದ್ರೆ ನಮ್ಮ ಅಕೌಂಟ್ಗೆಲ್ಲ ಹಣ ಬರುತ್ತಾ? ಇಲ್ಲ, ಬರಲ್ಲ. ಆದರೆ ಇದರಿಂದ ನಾವೆಲ್ಲ ಒಂದು ಲೆಸನ್ ಕಲ್ತಿದ್ದೀವಿ. ಏನೇ ಒಂದು ಸಾಧನೆ ಮಾಡಬೇಕಾದ್ರೂ ಅದು ಎಷ್ಟೇ ತಿಂಗಳು ತಗೊಳ್ಳಿ, ಎಷ್ಟೇ ವರ್ಷ ತಗೊಳ್ಳಿ, ನಮ್ಮ ಮೈಂಡಲ್ಲಿರೋ ಗೋಲ್ನ ಬಿಡಬಾರ್ದು. ಕಠಿಣ ಪರಿಶ್ರಮ ಮಾಡ್ತೀವಿ ಅನ್ನೋ ಛಲ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಇರಬೇಕು. ಅಡ್ಡದಾರಿಲಿ ಹೋಗಿ ಸಾಧನೆ ಮಾಡಬಾರ್ದು. ಮತ್ತು ಇದೆಲ್ಲದರ ನಡುವೆ ನಿನ್ನೆ ನಡೆದ ಪೆರೇಡಲ್ಲಿ ಅದೆಲ್ಲ ಟಿ ವಿಲಿ ನೋಡಿರ್ತಾರೆ ಕಪ್ಪು ಜೊತೆ ಪ್ಲೇಯರ್ಸ್ನ. ಅದು ಲೈವಾಗಿ ನೇರವಾಗಿ ನೋಡೋ ಅವಕಾಶ ಅಂತ ಎಲ್ಲ ಹೋಗಿದ್ದಾರೆ. ಅಲ್ಲಿ ಬಂದಿರೋದು RCB ಪ್ಲೇಯರ್ಸ್. RCB ಫ್ಯಾನ್ ಬೇಸ್ ಹೆಂಗಿದೆ ಅಂತ ನಿಮಗೇ ಗೊತ್ತು. 100-500 ಜನ ಸೇರ್ತಾರ? ಚಾನ್ಸೇ ಇಲ್ಲ. RCB ಟೀಮ್ ಬಂದಿದೆ ಅಂದರೆ ಜನ ಸಾಗರನೇ ಸೇರುತ್ತೆ. ಸೊ ಇದರಲ್ಲಿ ಒಂದು ಯಾರು ಯೋಚನೆ ಮಾಡದೇ ಇರೋದಂಥ ಒಂದು ಘಟನೆ ನಡೀತು ನಿನ್ನೆ. ಒಂದು ಕಾಲು ತುಳಿತಕ್ಕೆ ಒಂದಷ್ಟು ಜನ ಸತ್ತೋದ್ರು ಆ್ಯಂಡ್ ಕೆಲವಷ್ಟು ಜನಕ್ಕೆ ಇಂಜುರಿ ಆಗಿದೆ. ಗೊತ್ತಿಲ್ಲ ಯಾರನ್ನ ದೂಷಣೆ ಮಾಡೋದು, ಬಂದ ಅಭಿಮಾನಿಗಳನ್ನ, ಇಲ್ಲ ಅದು ಅರೇಂಜ್ಮೆಂಟ್ ಮಾಡಬೇಕಾಗಿದ್ದ ಅವ್ರನ್ನ ರೆಸ್ಪಾನ್ಸಿಬಲ್ ಯಾರು ತೊಗೊಬೇಕಾಯ್ತು ಅವ್ರಿಗೆ ಹೇಳೋದ. ಬಟ್ ಕೊನೆಗೆ ಅಲ್ಲಿ ಯಾರೋ ಒಂದು ಅಮಾಯಕರು ಸತ್ತರು. ಈಗ ಅವ್ರ ಫ್ಯಾಮಿಲಿಗೆ ಯಾರು ಹೇಳ್ತಾರೆ? ಏನೋ ಗೊತ್ತಿಲ್ಲ ಏನು ಹೇಳೋದು. ಅದರ ಒಂದಂತೂ ನಿಜ, ನಿನ್ನೆ ಅಲ್ಲಿ ಅದಾಗಬೇಕು ಅಂತ ಬರೆದಿದ್ರೆ ಏನೂ ಮಾಡೋಕ್ಕಲ್ಲ, ಯಾರು ತಪ್ಸೋಕ್ಕಾಗಲ್ಲ ಅದನ್ನ. ಓವರಾಲ್ ಆ ಫ್ಯಾಮಿಲಿಯವ್ರಿಗೆ ಇವಾಗ ಯಾರು ಸಮಾಧಾನ ಹೇಳ್ತಾರೆ? ಅವು ಸತ್ತವರ ಆತ್ಮಕ್ಕೆ ದೇವ್ರ ಶಾಂತಿ ಕೊಡಲಿ, ಆ ಫ್ಯಾಮಿಲಿಗೆ ಆ ನೋವನ್ನ ತಡ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ, ಮತ್ತು ಇಂಜೂರ್ ಆದವ್ರಿಗೆ ಬೇಗ ರಿಕವರ್ ಆಗಲಿ ಅಂತ ಕೇಳ್ಕೊಳ್ಳೋಣ.